ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗುಡ್ ನ್ಯೂಸ್ ಎಲ್ಲರೂ ಕೂಡ ಏನಪ್ಪ ಅಂತಂದರೆ ಇವತ್ತು ಯಾರಿಗೆಲ್ಲ ಮೊದಲು ಹೇಳ್ತಿದ್ದೀನಿ, ಯಾರಿಗೆಲ್ಲ ಪಿ ರೀಂಬರ್ಸ್ಮೆಂಟ್ ಅಮೌಂಟ್ ಎಷ್ಟೊಂದು ಜನಕ್ಕೆ ಸ್ಯಾಂಕ್ಷನ್ ಆಗಿದೆ ಕಾಮೆಂಟ್ ಪಟ ಅಂತ ಹಾಕಿರಿ. ಯಾಕಂತಂದರೆ ಸುಮಾರು ನಮ್ಮ ಒಂದು ಕಾಲೇಜಲ್ಲಿ ಸುಮಾರು ನಾನೇ ಕೇಳಿದಂಗೆ ಎಲ್ಲ ಒಂದು ಸ್ಟೂಡೆಂಟ್ಸು ನನ್ನ ಜೊತೆ ಅಪ್ಲಿಕೇಶನ್ ಹಾಕಿದಂತಹ ಎಲ್ಲ ಒಂದು ಸ್ಟೂಡೆಂಟ್ಸ್ ಕೂಡ ಸ್ಕಾಲರ್ಶಿಪ್ ಬಂದಿದೆ. ನಾ ಹೇಳ್ತಿರೋದು ರೀಸೆಂಟಾಗಿ ಈಗ ಜಾನ್ವರಿ ಫೆಬ್ರವರಿಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರು SSBಗೆ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಪಿ ರೀಇಂಬರ್ಸ್ಮೆಂಟ್ ಅಮೌಂಟ್ ಏನಂತು ಅಂದರೆ ಶುಲ್ಕ ಮರುಪಾವತಿ ಅಮೌಂಟು SSBಲಿ ಯಾರಿಗೆಲ್ಲ ಅವೇಟೆಡ್ ಅಂತ ತೋರಿಸ್ತಿತ್ತು ಎಲ್ಲ ಒಂದು ಸ್ಟೂಡೆಂಟ್ಸು ಕೂಡ ಸ್ಕಾಲರ್ಶಿಪ್ ಬಂದಿದೆ. ಕೆಲವೊಬ್ರು ಕೇಳ್ತಿದ್ರೆ ಅಣ್ಣ ನಂದು ಇನ್ನೂ ಕೂಡ ವೆರಿಫಿಕೇಷನ್ ಆಗಿಲ್ಲ, ಕೆಲವೊಬ್ರು ಇನ್ನೂ ಕೂಡ ಅವೇಟೆಡ್ ಅಂತ ಬಂದಿಲ್ಲ ಅಂತಂದರೆ ಸ್ವಲ್ಪ ನೀವು ಲೇಟಾಗಿ ಅಪ್ಲಿಕೇಶನ್ ಹಾಕಿರ್ತೀರ. ಸೊ ಹಂಗೆ ಆಗಿರ್ತದೆ ಸ್ನೇಹಿತರೆ. ನೋಡಿ, ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಲೇಟ್ ಆಗಿದೆ ಅಲ್ವಾ, ಸೊ ಹಂಗಾಗಿ ಯಾರಿಗೆಲ್ಲ ಅವೇಟೆಡ್ ಅಂತ ಇದೆಯೋ ಇನ್ನೂ ಒಂದು 10 ಡೇಸಲ್ಲೇ ಬರ್ತದೆ. ಇನ್ನೂ ಅವೇಟೆಡ್ ಇಲ್ಲ ಬಟ್ ವೆರಿಫಿಕೇಷನ್ ಎಸ್ ಅಂತ ಆಗಿತ್ತಂತಂದರೆ ಸೊ ಇನ್ನೂ ಒಂದು ವಾರದಲ್ಲಿ ನಿಮ್ದು ಅದಕ್ಕೆ ಕೂಡ ವೆರಿಫಿಕೇಷನ್ ಆಗ್ತದೆ, ಅವೇಟೆಡ್ ಅಂತ ಬರ್ತದೆ. ಅದಾದ ತಕ್ಷಣ ಒಂದು 15 ಡೇಸ್ ಅಂತಂದರೆ ಯಾರಿಗೆಲ್ಲ ಅಮೌಂಟ್ ಮೆನ್ಷನ್ ಮಾಡಿದೆಯೋ, ಅಮೌಂಟಲ್ಲಿ ನಿಮಗೆ ಅಮೌಂಟ್ ಮೆನ್ಷನ್ ಮಾಡಿದೆಯೋ ಫೀ ರೀಂಬರ್ಸ್ಮೆಂಟದ್ದು ಅದೆಲ್ಲನೂ ಕೂಡ ಅಮೌಂಟು ಇದೇ ಮಂತಲ್ಲಿ ನಿಮಗೆಲ್ಲರಿಗೂ ಕೂಡ ಬರುವಂಥದ್ದು. ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇದು ಆ್ಯಕ್ಚುಲಿ ನಾನು ಹೇಳ್ತಿರೋದು ಕೇವಲ ಒಂದೇ ಒಂದು ಕೋರ್ಸ್ದಲ್ಲ, ಎಲ್ಲ ಒಂದು ಕೋರ್ಸ್ದು ಕೂಡ ಹಿಂಗೆ ಆಗಿದೆ. ಯಾರಿಗೆಲ್ಲ ಅವೇಟೆಡ್ ಇದೆ ಎಲ್ಲರೂ ಕೂಡ ಅಮೌಂಟ್ ಬಂದಿದೆ. ಸ್ನೇಹಿತರೆ, ನಾನೇ ಬೇಕಾದರೆ ಈ ರೀಸೆಂಟಾಗಿ ಹೇಳಿದ್ದೆ, ನಾನು ಒಂದು 15 ಡೇಸ್ ಬ್ಯಾಕ್ ನಾನು ಅಪ್ಲಿಕೇಶನ್ ಹಾಕಿದ್ದು ಕೂಡ ಹೇಳಿದ್ದೆ. ಅಪ್ಲಿಕೇಶನ್ ಹಾಕಿ ಒಂದು 5 ದಿನ ಆಗಿತ್ತು, ಅಮೌಂಟ್ ಕೂಡ ಶೋ ಆಗಿತ್ತು. ಒಂದು ವಾರದಲ್ಲಿ ಆಳೆ ಪುಷ್ ಡಿಬಿಟೆಡ್ ಅವೇಟೆಡ್ ಅಂತ ಬಂದಿತ್ತು. ಒಂದು ವಾರದ ಹಿಂದೆ ಅಷ್ಟೇ ನಾನು ಹೇಳಿದ್ದೆ ಅವೇಟೆಡ್ ಅಂತ ಇದೆ. ಇವತ್ತು ನೋಡಿ ಅಮೌಂಟ್ ನನಗೆ 400 ರೂಪಾಯಿ ಅಮೌಂಟು ತೋರಿಸಿದ್ದು ಬಂದಿದೆ. ಇವತ್ತು ಡೇಟು ಬೇಕಾದ್ರೆ ಟೈಮ್ ಕೂಡ ತೋರಿಸ್ತಿದ್ದೀನಿ. ಮಾರ್ನಿಂಗ್ 11 ಅಂದರೆ 11:23ಕ್ಕೆ ಡೇಟು ಕೂಡ ಇವತ್ತು ತೋರಿಸ್ತಿದೆ. 4000 ಅಮೌಂಟು ಕ್ರೆಡಿಟ್ ಆಗಿರುವಂಥದ್ದು ನನ್ನ ಒಂದು ಅಕೌಂಟ್ಗೆ. ಭಾಳಷ್ಟು ಸ್ಟೂಡೆಂಟ್ಸು ಕೂಡ ಬಂದೈತೆ. ನೋಡಿ, ನಾ ಹೇಳ್ದಂಗೆ ಈ ವರ್ಷ ಬೇಗನೆ ಮಾಡ್ತಾಯಿದ್ದಾರೆ. ಅಮೌಂಟು SSBಗೆ ಅಂದರೆ ಶುಲ್ಕ ಮರುಪಾವತಿ ಅಮೌಂಟ್ ಎಲ್ಲನೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಸ್ಟೂಡೆಂಟ್ಸ್ ತಲುಪ್ತಾಯಿದೆ. ಆ್ಯಂಡ್ ಫುಡ್ ಆ್ಯಂಡ್ ಅಕಾಮಿಡೇಷನ್ ಅಂತೂ ಈಗಾಗಲೇ ಎಲ್ಲರೂ ಕೂಡ ಬಂದಿದೆ. ಅಂದರೆ ವಿದ್ಯಾಸಿರಿ ಕಡೆಯಿಂದ ಬರುವಂಥ ಅಮೌಂಟು ಈಗಾಗಲೇ ಬಂದೈತೆ. ಬಟ್ ಲೇಟಾಗಿ ಅಪ್ಲಿಕೇಶನ್ ಹಾಕಿದವ್ರಿಗೆ ಅದು ಎಲಿಜಿಬಲ್ ಇಲ್ಲ. ಅಂತಂದರೆ ಆಫ್ಟರ್ ಡಿಸೆಂಬರ್ 20 ನಂತರ ಅಪ್ಲಿಕೇಶನ್ ಹಾಕಿದವ್ರಿಗೆ ಫುಡ್ ಆ್ಯಂಡ್ ಅಕಾಮಿಡೇಷನ್ಗೆ ನೀವು ಎಲಿಜಿಬಲ್ ಇರಲ್ಲ. ಸೊ ಹಂಗಾಗಿ ನಿಮ್ಗೆ ಓನ್ಲಿ ಫೀ ರೀಂಬರ್ಸ್ಮೆಂಟ್ ಶುಲ್ಕ ಮರುಪಾವತಿ ಮಾತ್ರ ಬರುವಂಥದ್ದು ಅದು ಅಂತೂ ಬರ್ತಾಯಿದೆ. ಏನೇ ಆಗಲಿ ಅವ್ರು ಹೇಳ್ದಂಗೆ ನಡ್ಕೊಂಡಿದ್ದಾರೆ ಸದ್ಯಕ್ಕೆ. ಒಟ್ಟಿನಲ್ಲಿ ನಾನು ನಿಮ್ಗೆ ಹೇಳೋದು, ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಈಗಲೇ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕಿದ್ರೆ ಟೈಮ್ ಕೂಡ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನಾದರೂ ಒಂದು ಅಪ್ಡೇಟ್ ಈ ರೀತಿ ಬಂದಾಗ ನಿಮಗೆ ಖುಷಿ ವಿಚಾರನೂ ಕೂಡ ಹೇಳಬೇಕು. ಕೆಲವೊಂದು ಟೈಮ್ ಬೇರೆ ಇದನ್ನು ಮಾಡಿ ಬರಲ್ಲ ಅಂತನೋ ಬದಲು ನನಗೆ ಬಂದಿರತಕ್ಕಂಥ ಪ್ರೂಫ್ನೇ ಹಾಕಿದಾಗ ಕೆಲವೊಂದು ಹುಡುಗರಿಗೆ ಬೆಲೆ ಬರ್ತದೆ. ಓನ್ಲಿ ಬರೀ ಸಬ್ಸ್ಕ್ರೈಬರ್ಸ್ದೇ ಬಂದಿದ್ದು ಹೇಳ್ತಿದ್ಯಾ, ನಿನಗೆ ಬಂದಿದ್ದು ತೋರಿಸೋದಾಗ ಇವಾಗ ಲೈವ್ ಆಗಿ ನಂದೇ ತೋರಿಸ್ತಿದ್ದೀನಿ, ನನಗೆ ಬಂದಿರೋವಂಥದ್ದು ಇದು ಅಮೌಂಟ್. ಅಂದರೆ ನಿಮ್ಮ ಒಂದು SSBಯಲ್ಲಿ ಸ್ಟೇಟಸ್ ಚೆಕ್ಔಟ್ ಮಾಡ್ಕೊಂಡಾಗ ಇನ್ನೂ ಕೂಡ ಅಲ್ಲಿ ತೋರಿಸಿರಲ್ಲ. ಅದು ಒಂದು ಸ್ವಲ್ಪ ಅಪ್ಡೇಟ್ ಆಗಿ ಒಂದು 3 to 4 ಡೇಸ್ ಬೇಕಾಗ್ತದೆ. ಅಂದರೆ UTR ನಂಬರ್ ಅಲ್ಲೆಲ್ಲ ಕೂಡ ಬರ್ತದೆ, ಅದು ಲೇಟ್ ಆಗುತ್ತೆ. ಬಟ್ ನಿಮಗೆ ಮೆಸೇಜ್ ಅಂತ ಬಂದಿರ್ತದೆ ಎಲ್ಲರೂ ಕೂಡ ಸೇಮ್ ಅದೇ ರೀತಿಯಾಗಿ ನನಗೂ ಕೂಡ ಬಂದಿರುವಂಥದ್ದು. ಸ್ನೇಹಿತರೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನಾದರೂ ಅಪ್ಡೇಟ್ ಬಂದರೆ ತಿಳಿಸೋಣ. ಅಲ್ಲಿವರೆಗೆ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.